ಆ 7 ಎಡೆ ಸರ್ಪ ನಾನು ಇಲ್ಲಿಗೆ ಬಂದಾಗ ಅದು ದರ್ಶನ ಆಗಿತ್ತು. ಅದನ್ನ ಸುಮ್ಮನೆ ಏನು ಹೇಳ್ತಾರೆ, ನಾಗಲೋಕಕ್ಕೆ ದಾರಿ ಅಂತ ಹೇಳ್ತಾರೆ. ಅದ್ರ ಮೇಲ್ಗಡೆ ಗವಿ ಇದೆ, ಗವಿಗೆ ಹೋಗ್ತೀನಿ. ಯಾರಿಗೂ ಹೇಳಕ್ ಹೋಗ್ಬೇಡ ಇಲ್ಲಿದ್ದೆ ಅಂತ. ನೀನೇನಾರ ಹೇಳಿದ್ರೆ ನಿನ್ ವಂಶ ನಿರ್ವಂಶ ಆಗುತ್ತೆ ಅಂತ ಹೇಳಿ ಮಕ್ಕಳೆಲ್ಲರೂ ಕಾಲರ ಬಂದು ತೀರ್ಕೊಂತಾರೆ. ಮನೆ ದೊಡ್ಡಿಗೆಲ್ಲ ಬೆಂಕಿ ಬೀಳ್ತದೆ, ಹೆಂಡತಿ ಮಕ್ಕಳೆಲ್ಲ ತೀರ್ಕೊಂಡ್ಬಿಡ್ತಾರೆ. ನೆಮ್ಮದಿಯಿಂದ ಅವನು ಕೂಡ ಪ್ರಾಣ ಬಿಡ್ತಾನೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಹೋಗ್ತಿರೋಂಥ ಜಾಗ ಬಂದ್ಬಿಟ್ಟು ಸಂಗಮ ಹತ್ರ ಶಿವನಲಂಕಾರೇಶ್ವರ ದೇವಸ್ಥಾನ ಅಂತೆ. ಹಾರ್ಡ್ಲಿ 3 ಅವರ್ ಆಗುತ್ತೆ ಬ್ಯಾಂಗ್ಳೂರಿಂದ. ಸೊ ಆಕ್ಚುಲಿ ಇವತ್ತು ಸಂಡೇ, ಸೊ ಸಂಡೇ ಸ್ಪೆಷಲ್ ಪೂಜೆ ಇರುತ್ತೆ ಅಂತೆ. ಹಾಗಾಗಿ ಹೋಗ್ತಾ ಇದ್ದೀನಿ. ಟೈಮ್ ಆಲ್ಮೋಸ್ಟ್ 10 ಗಂಟೆ ಆಗಿದೆ ಅನ್ಸುತ್ತೆ. ಹೋಗೋಷ್ಟೊತ್ತಿಗೆ ಕರೆಕ್ಟ್ ಊಟ ಟೈಮ್ ಆಗ್ಬೋದು. ಬಟ್ ಆನ್ ದ ವೇ ಇನ್ನೊಂದು ಪ್ಲೇಸ್ ಇದೆ, ಅದು ಶಿವನ್ ಟೆಂಪಲ್ ಅನ್ಕೊಂತೀನಿ. ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಇದೀನಿ. ಸೊ ಹಾಗಾಗಿ ರೀಚಿಂಗ್ ಟೈಮ್ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ಇನ್ನು ಟೆಂಪಲ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಟೆಂಪಲ್ ಅದು ಮುಗ್ಗೂರು ಫಾರೆಸ್ಟ್ ಒಳಗಡೆ ಬರುತ್ತೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ನೆಟ್ವರ್ಕ್ ಏನು ಸಿಗೋದಿಲ್ಲ, ಅಂಗಡಿಗಳು ಕೂಡ ಏನೂ ಇಲ್ಲ, ಆ್ಯಂಡ್ ನಾನ್ ವೆಜ್ ಆಗಲಿ ಡ್ರಿಂಕ್ಸ್ ಆಗಲಿ ಅಲೋ ಇಲ್ಲ. ಓಕೆನಾ. ಸೊ ಊಟ ಇರುತ್ತೆ ಮಧ್ಯಾಹ್ನ ಟೈಮು. ಅಗೇನ್ ಇನ್ ಕೇಸ್ ಯಾರಾದ್ರೂ ಹೋಗೋರಿದ್ರೆ, ಫ್ಯಾಮಿಲಿ ಸಮೇತ ಹೋಗೋರಿದ್ರೆ ಸ್ವಲ್ಪ ಫುಡ್ ತಗೊಂಡು ಹೋಗೋದು ಬೆಸ್ಟ್. ಫುಡ್ ಮತ್ತೆ ವಾಟರ್. ನಾನು ಆಕ್ಚುಲಿ ತುಂಬಾ ಲಾಂಗ್ ಹೋಗಿದೆ ಆ ಪ್ಲೇಸಿಗೆ, ಬಟ್ ಆಗ ಕ್ಯಾಮ್ರಾನು ಇರಲಿಲ್ಲ, ವಿಡಿಯೋನು ಮಾಡಕ್ ಆಗಿರ್ಲಿಲ್ಲ. ಸೊ ಈಗ ಮಾಡ್ತಾ ಇದ್ದೀನಿ. ಸೊ ಇನ್ನು ತಿಂಡಿ ಕೂಡ ಆಗಿಲ್ಲ, ಹಾಗಾಗಿ ಆಫ್ಟರ್ ಕನಕ್ಪುರ ಬಿಟ್ಮೇಲೆ ಎಲ್ಲಾದ್ರೂ ತಿಂಡಿಗೆ ನೋಡ್ಬೇಕು. ಏನೋ ಆಕ್ಸಿಡೆಂಟ್ ಅನ್ಸುತ್ತೆ. ಸೊ ದೊಡ್ಡ ಆಲಹಳ್ಳಿ, ಇಲ್ಲಿ ಎಲ್ಲೋ ಡೈವರ್ಷನ್ ತಗೋಬೇಕು, ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಗೈಸ್, ಆನ್ ದ ವೇ ಹೋಗ್ತಾ ಒಂದು ಟೆಂಪಲ್ ಇದೆ ಅಂತ ಹೇಳಿದ್ನಲ್ಲ. ಸೊ ಆ ಟೆಂಪಲ್ಲು ಇನ್ನೊಂದು 7 ನಿಮಿಷ ಇದೆ. ಸೊ ಹಾಗಾಗಿ ಬ್ಯಾಟ್ರಿ ಕೂಡ ಏನು ಚೇಂಜ್ ಮಾಡಿಲ್ಲ, ಎರಡರದ್ದು ಆಲ್ಮೋಸ್ಟ್ ಖಾಲಿ ಹಾಕಿದೆ. ಬಟ್ ಎನಿವೇ, ಇಲ್ಲಿ ಯಾವುದಾದ್ರೂ ಹೋಟ್ಲ್ ಇದ್ದರೆ ಸ್ವಲ್ಪ ತಿಂಡಿ ತಿನ್ಕೊಂಡ್ಬಿಟ್ಟು ಒಂದೆರಡು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಚೇಂಜ್ ಮಾಡೋಣ. ಸೊ ಗೈಸ್, ತಿಂಡಿ ಆಯಿತು, ಬಟ್ ಆ್ಯಕ್ಚುಲಿ ಟೈಮ್ ಈಗ 12:30. ಸೊ ಇಲ್ಲೇ ಹೋಟ್ಲ್ ಇದೆಯಲ್ಲ, ಸಂಗೀತ ಹೋಟೆಲ್, ಕೆಳಗಡೆ ಹೋಗ್ಬೇಕಲ್ಲಿ. ಅಲ್ಲೇ ಊಟ ಮಾಡಿದೆ, ತಿಂಡಿ ತಿಂದೆ. ಏನೂ ಇರಲಿಲ್ಲ, ಪೂರಿ ಮತ್ತು ಇಡ್ಲಿ ಇತ್ತು ಅಷ್ಟೇ. ಬಟ್ ಓಕೆ, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತು. ಸೊ ಲೆಟ್ಸ್ ಗೋ. ಸೊ ಇಲ್ಲಿ ರೇಟ್ ತೊಗೊಳಕ್ಕೆ ಹೇಳ್ತಾ ಇದೆ. ಎಲ್ಲ ಫುಲ್ಲು ಸುಟ್ಟೋಗ್ಬಿಟ್ಟಿದೆ ಈ ಕಡೆ ಎಲ್ಲ. ಮೋಸ್ಟ್ಲಿ ಇದು ಬೇಸಿಗೆ ಟೈಮಲ್ಲಿ ಇವರೇ ಹಾಕ್ತಾರೆ ಅನ್ಸುತ್ತೆ, ಲೈಕ್ ಸ್ಪ್ರೆಡ್ ಆಗಬಾರ್ದು ಅಂತ. ಫಾರೆಸ್ಟ್ ಚೆಕ್ ಪೋಸ್ಟ್ ಬೇರೆ ಇದೆ, ಆನೆಗಳ ಕಾಟ ಇದೆಯಾ, ಮೇ ಬಿ ಇರ್ಬೋದು. ಸೊ ಮಧ್ಯಾಹ್ನದ ಟೈಮ್ ಆಗಿರೋದ್ರಿಂದ ಪ್ರಾಣಿಗಳು ಕಾಣೋದು ತುಂಬಾ ಕಮ್ಮಿ, ರೋಡಿಗೆ ಬರೋದು. ಸೊ ಬಿಸ್ಲಲ್ವಾ, ಸೊ ಎಲ್ಲ ಸ್ವಲ್ಪ ಅಲ್ಲಲ್ಲಿ ಎಲ್ಲಿ ನೆರಳಿರುತ್ತೋ ಅಲ್ಲಿ ರೆಸ್ಟ್ ಮಾಡ್ತಾ ಇರುತ್ತೆ. ಸೊ ಇದು ರೂಟ್ ಸೇಮ್ ಟು ಸೇಮ್ ದಬ್ಬಗುಳಿ ಹೋಗ್ತೀವಲ್ಲ, ಅದೇ ತರಾನೇ ಇದೆ. ಶಿವಗಿರಿ ಕ್ಷೇತ್ರ, ಶಿವಾಲ್ದ ಮೂರ್ತಿ, ಅನ್ನದಾನ ಮಠ, ಶಿವಾಲ್ದಪ್ಪನ ಬೆಟ್ಟ. ಸೊ ಇದೇನೆ ಮಠ. ಪಾರ್ಕಿಂಗ್ ಇಲ್ಲೇ ಮಾಡ್ಬೋದು, ತೊಂದ್ರೆ ಇಲ್ಲ. ನೋಡೋಣ, ಆದಿಚುಂಚನಗಿರಿ ಶಾಖಾ ಮಠ ಅಂತ. ಇಲ್ಲ ಹಸುಗಳು ಕಟ್ಟಾಕ್ತಾರ ಅನ್ಸುತ್ತೆ. ಜೈ ಶ್ರೀ ಗುರುದೇವ್. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಶಿವಾಲ್ಮೂರ್ತಿ ಗುರುದೇವಾಯ ನಮಃ. ಓಂ ಶ್ರೀ ಮಾತನ್ನ ಪೂರ್ಣೇಶ್ವರಿಯೇ ನಮಃ. ಓಂ ಶ್ರೀ ಬಾಲಗಂಗಾಧರನಾಥ ಸ್ವಾಮಿನೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಗುರುದೇವಾಯ ವಿದ್ಮಹೆ ಪರಬ್ರಹ್ಮಣೇ ಧೀಮಹಿ ತನ್ನೋ ಶ್ರೀ ಶಿವಾಲ್ಮೂರ್ತಿ ಗುರುದೇವ ಪ್ರಚೋದಯಾತ್. ನಮ್ಮ ಕುಲದೇವರು ಬಂದು ಕಾಲಭೈರವೇಶ್ವರ, ನಮ್ಮ ಮನೆ ದೇವರು ಬಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ನಮ್ಮ ಪೂರ್ವಾಶ್ರಮ ಬಂದು ಎಡಮಾರ್ನಹಳ್ಳಿ ಅಂತ ಹೇಳಿ ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿದೆ. ನಾನು ಕಾಲೇಜ್ನಲ್ಲಿ ಓದ್ತಾ ಇದ್ದಂಗೆ ಇಲ್ಲಿಗೆ ಬಂದಿರ್ತಕ್ಕಂಥದ್ದು. ಬಾಲ್ಯ ಎಲ್ಲ ಗ್ರಾಮದಲ್ಲೇ ಕಳೆದ್ವಿ, ಬಾಲ್ಯ ವಿದ್ಯಾಭ್ಯಾಸ ಎಲ್ಲ.
ಮಿಡ್ಲಿ ಸ್ಕೂಲ್ ಬಂದು ದೊಡ್ಡಾಲಹಳ್ಳಿ, ಹೈಸ್ಕೂಲ್ ಬಂದು ಕೃಷ್ಣೇನದೊಡ್ಡಿ, ಕಾಲೇಜ್ ಬಂದು ಪೂಜ್ಯ ಕರಿಯಪ್ಪನವರ ಸಂಸ್ಥೆಯಲ್ಲಿ. ಹೀಗೆ ಮುಗಿಸಿ ತದನಂತರ ನೇರವಾಗಿ ಇಲ್ಲಿಗೆ ಬರಲಾಯಿತು. ಹಿಂದೆ ಸ್ವಾಮಿ ಶಿವಾನಂದಪ್ಪನವರು ಬರಬೇಕಾದ್ರೆ ದಾರಿನಲ್ಲಿ ನಮ್ಮ ಪೂರ್ವಾಶ್ರಮದ ತಾತ ಅವರು ಅಪ್ಪೇಗೌಡ ಅಂತ ಹೇಳಿ ಅವರು ಒಕ್ಕಣೆ ಮಾಡಿ ಕಳದಲ್ಲಿ ಕೂತಿದ್ದಂಥ ಸಂದರ್ಭದಲ್ಲಿ ಬರಗಾಲ ಕಮ್ಮಿಯನ್ನ ಬೆಳೆದಿರ್ತಾರೆ. ಹತ್ತದ ಟೈಮಲ್ಲಿ ಅವರು ಭಾಳ ನೊಂದ್ಕೋತಾ ಇರ್ತಾರೆ. ಆಗ ಸ್ವಾಮಿ ತಮ್ಮ ಜೋಳಿಗೆಯಿಂದ ಭಸ್ಮವನ್ನು ಕೊಟ್ಟು ನಿನಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲಕ್ಕೆ ಬಿಟ್ಕೊಪ್ಪ ಅಂತ ಹೇಳಿ ಭಸ್ಮ ಕೊಡ್ತಾರೆ. ಅದನ್ನು ಕಳಸುತ್ತಾ ಬಿಡ್ತಾರೆ. ಬೆಳಗ್ಗೆ ಎದ್ದು ನೋಡಿದಾಗ ಕಳಸುತ್ತಲೂ ಕೂಡ ರಾಗಿ ಚಾಚ್ಕೊಂಡಿರ್ತದೆ. ಆಗ ಏನು ಮಾಡ್ತೀಯ ಇದನ್ನು ಅಂತ ಹೇಳಿ ಅವರು ಕೇಳಿದಾಗ, ಹಸಿದ ವೇಳೆಯಲ್ಲಿ ಬಂದವ್ರಿಗೆ ಅನ್ನ ಊಟ ಹಾಕ್ತೀನಿ, ಆ ವೇಳೆ ಹೊತ್ತಿನಲ್ಲಿ ಬಂದವ್ರಿಗೆ ಅಂಬ್ಲಿ ಬಿಡ್ತೀನಿ ಸ್ವಾಮಿ, ಯಾರಿಗೂ ಇಲ್ಲ ಅನ್ನಲ್ಲ ಅಂತ ಹೇಳಿ ಮಾತು ಕೊಡ್ತಾರೆ. ನನಗಿಷ್ಟೆಲ್ಲ ಹೇಳ್ದೀರಾ, ನೀವೇನು ಕೇಳಲೇ ಇಲ್ಲ ನಮ್ಮ ಹತ್ರ ಅಂತ ಕೇಳಿದಾಗ, ನನಗೆ ಬೇಕಾದಾಗ ನಾನು ಪಡ್ಕೊಳ್ತೀನಿ, ಅಲ್ಲಿ ತನಕ ನೀನೇನು ಮಾತು ಕೊಟ್ಟಿದೆಯೋ ಅದನ್ನು ನಡ್ಕೊಂಡು ಹೋಗು ಅಂತ ಹೇಳಿ ಸ್ವಾಮಿ ಆಶೀರ್ವಾದ ಮಾಡ್ತಾರೆ. ಅಂದಿನಿಂದ ಅಲ್ಲಿ ಅನ್ನದಾನ ಮನೆ ಅಂತಲೇ ಹೆಸರು, ನಮ್ಮ ಪೂರ್ವಿಕರ ಹೆಸರು. ಹಾಗಾಗಿ ನನ್ನ ಹೆಸರು ಕೂಡ ಅನ್ನದಾನಿ ಅಂತಲೇ ಕಟ್ಟಿದರು. ಗುರುಗಳ ಆಶೀರ್ವಾದದಿಂದ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿಯವರಿಂದ ದೀಕ್ಷೆ ತಗೊಂಡಾಗ ಅನ್ನದಾನೇಶ್ವರನಾಥ ಸ್ವಾಮೀಜಿ ಅಂತ ಹೇಳಿ ನನ್ನ ನಾಮಕರಣ ಮಾಡಿದ್ದಾರೆ. ಇವತ್ತು ಕೂಡ ಇಲ್ಲಿ ನಿತ್ಯ ದಾಸೋಹ ನಡ್ಕೊಂಡು ಹೋಗ್ತಾ ಇದೆ. 7 ಎಡೆ ಸರ್ಪ ನಾನು ಇಲ್ಲಿಗೆ ಬಂದಾಗ ಅದು ದರ್ಶನ ಆಗಿತ್ತು. ಹಾಗಾಗಿ ಅದು ವಿಶೇಷವಾಗಿ ಅದನ್ನು ಸುಮ್ಮನೆ ಏನು ಹೇಳ್ತಾರೆ, ನಾಗಲೋಕಕ್ಕೆ ದಾರಿ ಅಂತ ಹೇಳ್ತಾರೆ, ಅದು ನಮಗೆ ಗೊತ್ತಿಲ್ಲ. ಆದರೂ ಕೂಡ ಅಲ್ಲಿ ವಾಸ ಇದೆ, ಸರ್ಪ ವಾಸ ಇದೆ. ಈ ಒಂದು ಪವಿತ್ರ ಕ್ಷೇತ್ರ ಸುಮಾರು 300 ವರ್ಷಗಳ ಇತಿಹಾಸ ಇರತಕ್ಕಂತಹ ಕ್ಷೇತ್ರ. ಈ ಕ್ಷೇತ್ರದ ಕ್ಷೇತ್ರಾಧಿಪತಿಗಳು ಶ್ರೀ ಶಿವಾನಂದ ಮೂರ್ತಿ ಗುರುದೇವ ಅಂತ ಹೇಳಿ. ಇವರು ಉತ್ತರ ಕಡೆಯಿಂದ ಬಂದು ಇಲ್ಲಿ ತಪೋಕ್ಷೇತ್ರವನ್ನಾಗಿ ಮಾಡಿ ಇಲ್ಲಿ ತಪಸ್ಸನ್ನ ಆಚರಣೆ ಮಾಡಿ ಇವತ್ತಿಗೂ ಕೂಡ ಅವರ ಅನೇಕ ಮಹಿಮೆ ಪವಾಡಗಳು ಇಲ್ಲಿ ಪ್ರಚಲಿತವಾಗಿರತಕ್ಕಂಥದ್ದು. ಮೊಟ್ಟ ಮೊದಲ ಬಾರಿಗೆ ಮಾರೇಗೌಡ ಎಂಬತಕ್ಕಂತಹ ಒಬ್ಬ ದನಗಾಯಿಗೆ ದರ್ಶನ ಆಶೀರ್ವಾದವನ್ನ ಮಾಡ್ತಾರೆ. ತದನಂತರ ಮಾರೇಗೌಡ ಎಂಬತಕ್ಕಂಥವ್ರನ್ನ ಇಲ್ಲೇ ನೆಲೆಸೋದಕ್ಕೆ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಆತನಿಗೆ ಎಲ್ಲವೂ ಕೂಡ ಅಭಿವೃದ್ಧಿಯನ್ನು ಹೊಂದ್ತಾ ಇರ್ತಾನೆ. ಕೊನೆಗೆ ಅವನ ಹೆಂಡತಿ ಮಕ್ಕಳುಗಳೆಲ್ಲ ಬಲವಂತವಾಗಿ ಯಾರು ಅವರು ಏನು ಶಿವಾನಂದಪ್ಪ ಅಂತಿರಲ್ಲ ಅಂತ ಹೇಳಿ ಕೇಳ್ಕೊಂಡಿರ್ತಾರೆ. ಆದರೂ ಕೂಡ ಅವನು ಹೇಳಿರಲ್ಲ. ಆ ಒಂದು ದಿನ ಸ್ವಾಮಿಯವರು, ನಾನು ಮೇಲ್ಗಡೆ ಗವಿ ಇದೆ, ಗವಿಗೆ ಹೋಗ್ತೀನಿ, ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಇಲ್ಲಿದ್ದೆ ಅಂತ, ನೀನೇನಾರು ಹೇಳಿದ್ರೆ ನಿನ್ನ ವಂಶ ನಿರ್ವಂಶ ಆಗುತ್ತೆ ಅಂತ ಹೇಳಿ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೂ ಕೂಡ ಅವನು ಭಾಳ ವರ್ಷಗಳಾದ ಮೇಲೆ ಇಂಥ ಮಹಾತ್ಮರ ಮಹಿಮೆಯನ್ನು ಹೇಳಬೇಕು, ಹೇಳದೇ ಇದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಅವನು ಎಲ್ಲರಿಗೂ, ತನ್ನ ಹೆಂಡತಿ ಮಕ್ಕಳಿಗೆ ಎಲ್ರಿಗೂ ಸ್ವಾಮಿಯ ಮಹಿಮೆಯನ್ನು ಅವರ ಪವಾಡಗಳನ್ನು ಹೇಳ್ತಾ ಹೋಗ್ತಾನೆ. ಅದಾದ ನಂತರ ಆತನಿಗೆ ಸ್ವಾಮಿ ಏನು ಆಶೀರ್ವಾದ ಮಾಡಿರ್ತಾರೆ ಅದರಂತೆ ಅವನ ಎಲ್ಲ ಸರ್ವಸ್ವ ನಾಶ ಆಗುತ್ತೆ. ಮಕ್ಕಳೆಲ್ಲರೂ ಕಾಲರ ಬಂದು ತೀರ್ಕೊತಾರೆ, ದನೆ ದೊಡ್ಡಿಗೆಲ್ಲ ಬೆಂಕಿ ಬೀಳ್ತದೆ, ಹೆಂಡತಿ ಮಕ್ಕಳೆಲ್ಲ ತೀರ್ಕೊಂಡ್ಬಿಡ್ತಾರೆ. ಆದರೂ ಕೂಡ ಅವನಿಗೆ ಭಗವಂತನ ಪ್ರಚಾರ ಆಯ್ತಲ್ಲ ಅಂತ ಹೇಳಿ ನೆಮ್ಮದಿಯಿಂದ ಅವನು ಕೂಡ ಪ್ರಾಣ ಬಿಡ್ತಾನೆ. ಅದೇ ಮಾರೇಗೌಡ ಒಕ್ಕಣೆ ಮಾಡಿ ಕಾಯ್ದು ಕುಳಿತಿದ್ದಾಗ ಉತ್ರಾಣಿ ಕಡ್ಡಿಯಿಂದ ಅನ್ನ ಮಾಡಿ ನೈವೇದ್ಯ ಮಾಡಿ ತಾವೇ ಸ್ವೀಕಾರ ಮಾಡ್ತಾರೆ. ಉತ್ರಾಣಿ ಕಡ್ಡಿ ಅಂದರೆ ಅದು ವಿಷ. ಅಂಥದ್ದನ್ನು ಕೂಡ ವಿಷವನ್ನು ಅಮೃತ ಮಾಡಿಕೊಂಡು ಸೇವಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಆ ಸಿದ್ಧಿ ಪುರುಷರಲ್ಲಿತ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಬಂದು ಇಲ್ಲಿ ನೆಲೆಯಾಗಿ ನಮಗೂ ಕೂಡ ಅವರ ಅನುಗ್ರಹ ಆಶೀರ್ವಾದ ದೊರಕಿರೋದ್ರಿಂದ ಇಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಕಡೆಗೆ ಗಮನ ಕೊಟ್ಟಿದ್ದೀವಿ. ಇಲ್ಲಿ ಪ್ರತಿ ಮಹಾಶಿವರಾತ್ರಿ, ಕಡೆ ಕಾರ್ತಿಕ ಸೋಮವಾರ ಮತ್ತು ನವರಾತ್ರಿನಲ್ಲಿ 9 ದಿನಗಳು ಕೂಡ ವಿಶೇಷವಾದಂಥ ಪೂಜೆ, ಜಾತ್ರೋತ್ಸವ ಎಲ್ಲ ಕೂಡ ನಡೀತದೆ. ಮಹಾಶಿವರಾತ್ರಿಯಲ್ಲಿ ಅನ್ನಪೂರ್ಣೇಶ್ವರಿ ಕೊಂಡೋತ್ಸವ, ರಥೋತ್ಸವ, ಹಾಗೆ ಗಿರಿಜಾ ಕಲ್ಯಾಣೋತ್ಸವ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ, ಗುರುವಂದನಾ ಕಾರ್ಯಕ್ರಮಗಳು ಇತ್ಯಾದಿ ಜಾಗರಣೆಯ ಪ್ರಯುಕ್ತ ಶಾಲಾ ಮಕ್ಕಳುಗಳಿಂದ ಅನೇಕ ವಿವಿಧ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಇಲ್ಲಿ ನಡ್ಕೊಂಡು ಹೋಗುತ್ತೆ.
ಮತ್ತು ಕಾರ್ತೀಕ ಸೋಮವಾರದಲ್ಲೂ ಕೂಡ ಜಾತ್ರೆ ನಡೆಯುತ್ತದೆ ಇಲ್ಲಿ. ಆವಾಗಲೂ ಕೂಡ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ದರ್ಶನ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ನವರಾತ್ರಿನಲ್ಲಿ 9 ದಿನಗಳ ಕಾಲ ದೇವಿ ಪೂಜೆ ಇರ್ತದೆ. ಕೊನೆಯ ದಿನ ದಶಮಿಯ ದಿನ ಬನ್ನಿ ಪೂಜೆ ಎಲ್ಲ ಇಲ್ಲಿ ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ಪ್ರತೀತಿಯಾಗಿದೆ. ಭಗವಂತ ನೀವು ಕೂಡ ಎಲ್ಲರೂ ಬಂದು ಭಗವಂತನ ದರ್ಶನ ಆಶೀರ್ವಾದವನ್ನು ಪಡೀಲಿ. ಸಂತಾನ ಪ್ರಾಪ್ತಿಗೋಸ್ಕರ ಇಲ್ಲಿ ತುಂಬ ಜನ ಬೇಡಿಕೆಯನ್ನು ಇಟ್ಟಿದ್ದಾನೆ. ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಿದೆ. ಅನೇಕ ಅವರ ಕಷ್ಟ ಸುಖ ನೋವುಗಳನ್ನು ಬಂದು ಇಲ್ಲಿ ಹಂಚ್ಕೊಳ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿದ್ದಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೀವಿ. ಮನುಷ್ಯನ ಗುರಿನೇ ಅದು. ನಾವೆಲ್ಲ ಜನ್ಮ ಎತ್ತು ಬಂದಿರೋದೇ ಒಂದು ದಿನ ಜೀವನ ಮುಕ್ತಿಯನ್ನು ಹೊಂದಲಿಕ್ಕೆ ವಿನಃ ಕೇವಲ ಈ ಪ್ರಾಪಂಚಿಕ ಬದುಕಿನಲ್ಲಿ ಬದುಕೋದಕ್ಕೆ ಅಷ್ಟಕ್ಕೆ ಅಲ್ಲ, ತನ್ನನ್ನು ತಾನು ತಿಳಿತಕ್ಕಂಥ ಸಾಧನೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರೋದು. ಏಕೆಂದರೆ ನೆಲೆಯಿಲ್ಲದ ಕಾಯ ಯಾವಾಗ ಯಾವ ಕ್ಷಣದಲ್ಲಿ ಹೋಗ್ಬೋದು ಅದು ಹೇಳಕ್ಕೆ ಬರಲ್ಲ. ಬದುಕು ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ನಾನು ಬಂದ ಉದ್ದೇಶವೇನು, ನಾನೇನಕ್ಕೋಸ್ಕರ ಈ ಜಗತ್ತಿಗೆ ಬಂದಿದ್ದೀನಿ, ನನ್ನ ಕರ್ತವ್ಯ ಏನಿದೆ, ನಾನು ಏನು ಮಾಡಬೇಕು ಅನ್ನೋದನ್ನು ಅರ್ಥಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ತಿಳಿಬೇಕು ಅಂತ ಹೇಳಿದಾಗ ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಬಂದಾಗ ಮಾತ್ರ ಸಾಧ್ಯ. ಅಲೌಕಿಕವಾಗಿರ್ತಕ್ಕಂಥ ಒಂದು ಶಕ್ತಿ ಏನಿದೆಯಲ್ಲ, ಅದು ಭಾರತದ ಸನಾತನ ಧರ್ಮದ ಒಂದು ಸಂಕೇತ. ಅಂತಹ ಒಂದು ಶಕ್ತಿ ನಮ್ಮೆಲ್ಲರನ್ನ ಮೀರಿರ್ತಕ್ಕಂಥದ್ದು ಒಂದು ಶಕ್ತಿ ಇದೆ. ಅದನ್ನು ಕಂಡುಕೊಳ್ತಕ್ಕಂಥದ್ದು ಅಥವಾ ಅದರಲ್ಲಿ ಲೀನ ಆಗ್ತಕ್ಕಂಥದ್ದಕ್ಕೆ ನಾವೆಲ್ಲ ಬಂದಿರತಕ್ಕಂಥದ್ದು. ಇಲ್ಲ ಅಂದರೆ ಅಜ್ಞಾನದ ಅಂಧಕಾರದಲ್ಲೇ ಪುನರಪಿ ಮನನಂ ಪುನನಪಿ ಚರಣಂ ಅಂತ ಹೇಳಿ ಹುಟ್ಟು ಸಾವಿನ ಕಾಲಚಕ್ರಕ್ಕೆ ಸಿಲುಕಿ ಒದ್ದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ.